We were thinking in the last session about the importance of conscience. ನಾವು ಹಿಂದಿನ ಕೂಟದಲ್ಲಿ ಮನಸ್ಸಾಕ್ಷಿಯ ಪ್ರಾಮುಖ್ಯತೆ ಬಗ್ಗೆ ಮಾತಾಡ್ತಾ ಇದ್ವಿ. Please remember this all your life. ದಯವಿಟ್ಟು ಇದನ್ನ ನಿಮ್ಮ ಜೀವಿತವೆಲ್ಲ ನೆನಪಿಟ್ಕೊಳ್ಳಿ. It is only your conscience that makes man different from an animal. ನಿಮ್ಮಲ್ಲಿರುವಂಥ ಮನಸ್ಸಾಕ್ಷಿಯೇ ಒಬ್ಬ ಮನುಷ್ಯನನ್ನ ಪ್ರಾಣಿಯಿಂದ ಪ್ರತ್ಯೇಕಿಸುತ್ತೆ. Many animals have got a lot of intelligence. ಬಹಳಷ್ಟು ಪ್ರಾಣಿಗಳಿಗೆ ತುಂಬ ಬುದ್ಧಿವಂತಿಕೆ ಇದೆ. Snakes are very clever. ಹಾವುಗಳು, ಸರ್ಪಗಳು ಬಹಳ ಬುದ್ಧಿವಂತ ಪ್ರಾಣಿ. Think of the ant. ಒಂದು ಇರುವೆಯ ಬಗ್ಗೆ ಯೋಚನೆ ಮಾಡಿ. Let me show you from Proverbs chapter 6. ಜ್ಞಾನೋಕ್ತಿ 6ನೇ ಅಧ್ಯಾಯದಲ್ಲಿ ನಾನು ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ ನಿಮಗೆ. Proverbs 6. ಜ್ಞಾನೋಕ್ತಿ 6. You'll see how much wisdom an ant has. ಒಂದು ಇರುವೆಗೆ ಎಷ್ಟು ಬುದ್ಧಿ ಇದೆ, ಜ್ಞಾನ ಇದೆ. Proverbs 6 verses 6 to 8. 6ರಿಂದ 8ನೇ ವಚನ ಹೀಗೆ ಹೇಳುತ್ತೆ. The ant has got no chief, no officer, no ruler. ಯಾವ ಅಧಿಕಾರಿ, ನಾಯಕ, ಪ್ರಭುಗಳಿಲ್ಲ ಅದಕ್ಕೆ. No preacher. ಅದಕ್ಕೆ ಯಾರು ಬೋಧಕರು ಇಲ್ಲ. But yet it prepares its food in the summer, gathers in the harvest. ಅದು ತನ್ನ ಸುಗ್ಗಿಯಲ್ಲಿ ತನ್ನ ಆಹಾರವನ್ನು ಶೇಖರಿಸಿಕೊಂಡು ಇಟ್ಕೊಳ್ಳುತ್ತೆ. Because the ant knows in winter, in some places it's so cold and it's snow and all that, there'll be no food available. ಯಾಕೆ ಅಂದರೆ ಚಳಿಗಾಲದಲ್ಲಿ ಕೆಲವು ಕಡೆ ಮಂಜು ಬೀಳೋ ಸಾಧ್ಯತೆಗಳು ಇರೋದ್ರಿಂದ ತನ್ನ ಆಹಾರವನ್ನು ಕೂಡಿಸಿಟ್ಕೊಳ್ಳುತ್ತೆ. So what is the ant doing? ಇರುವೆ ಏನು ಮಾಡ್ತಾ ಇದೆ? It stores up food in the summer for the whole year. ಸುಗ್ಗಿಯಲ್ಲಿ ತನ್ನ ಬೇಸಿಗೆ ಕಾಲದಲ್ಲಿ ತನ್ನ ಎಲ್ಲ ಆಹಾರವನ್ನ ಮುಂದೆ ಬರುವಂತ ಕಾಲಕ್ಕೆ ಕೂಡಿಡ್ತಾ ಇದೆ. So that it can feed its little baby ants and take care of everything till the next summer. ಮುಂದೆ ಬರುವಂತ ಬೇಸಿಗೆಯವರೆಗೆ ತನ್ನ ಮರಿಗಳನ್ನ ಪೋಷಿಸಿ ತಾನು ಕಾಪಾಡಬೇಕು ಅನ್ನೋ ಕಾರಣಕ್ಕಾಗಿ ಅದು ಶೇಖರಿಸಿಡ್ತಾ ಇದೆ. That teaches us that we must save something for the future. ಅದು ಏನು ಕಲಿಸುತ್ತೆ ನಮಗೆ ಅಂದ್ರೆ ನಮ್ಮ ಭವಿಷ್ಯಕ್ಕೆ ನಾವು ಇವತ್ತು ಶೇಖರಿಸಬೇಕು, ಕೂಡಿಸಬೇಕು ಅಂತ. That's why it's good to have a savings bank account or to save some money so that in the future if you have a need you can use it. ಅದಕ್ಕಾಗಿ ಈ ಬ್ಯಾಂಕ್ ಅಕೌಂಟ್ನಲ್ಲಿ ಖಾತೆಗಳಲ್ಲಿ ಶೇಖರಿಸಿಟ್ಕೊಳ್ಳೋದು, ಉಳಿತಾಯ ಮಾಡುವಂಥದ್ದು, ಮುಂದೆ ಸಹಾಯವಾಗುವಂಥದ್ದು ಬಹಳ ಮುಖ್ಯ. Why do so many believers have to go begging and borrowing from others? ಬಹಳಷ್ಟು ವಿಶ್ವಾಸಿಗಳು ಇತರರಲ್ಲಿ ಬೇಡೋದು, ಸಾಲ ತೆಗೆದುಕೊಳ್ಳುವಂಥ ಕಾರ್ಯ ಯಾಕೆ ನಡೆಯುತ್ತೆ? If they have a loving Father in heaven who owns the heaven and earth, ಅವರಿಗೆ ಆ ಒಂದು ಪ್ರೀತಿಯ ಪರಲೋಕ ತಂದೆ ಇದ್ದಾರೆ, ಪರಲೋಕ ಭೂಲೋಕ ಒಡೆಯನು ಆತನು. but he's not going to keep on giving them money. ಅವನು ಅವರಿಗೆ ಯಾವಾಗಲೂ ಹಣ ಕೊಡ್ತಾ ಇರೋದಿಲ್ಲ. God told Adam, by the sweat of your brow you have to earn your bread. ಆದಾಮನಿಗೆ ದೇವರು ಹೇಳಿದ್ರು, ನಿನ್ನ ಬೆವರಿನ ಹನಿಗಳಿಂದ ನೀನು ನಿನ್ನ ಇದನ್ನ ಪೋಷಿಸಬೇಕು ಅಂತ. We have to work hard to earn our living. ಇಲ್ಲಿ ಏನು ತೋರಿಸುತ್ತೆ ಅಂದ್ರೆ ನಮ್ಮ ಜೀವಿತದ ಅವಶ್ಯಕತೆಗಳನ್ನು ಪೂರೈಸಕ್ಕೆ ಕಷ್ಟಪಡಬೇಕು. But we must, from what we save, what we earn, we must save a little bit for the future. ನಮ್ಮ ಜೀವಿತದಲ್ಲಿ ನಮ್ಮ ಇರುವಂತ ಆದಾಯಗಳಲ್ಲಿ ಅದನ್ನ ಭವಿಷ್ಯಕ್ಕಾಗಿ ಶೇಖರಿಸಬೇಕು, ಕೂಡಿಬೇಕು. Not spend everything as soon as we get it. ನಮಗೆ ಸಿಕ್ಕಿದ ತಕ್ಷಣ ಎಲ್ಲವನ್ನು ವ್ಯಯ ಮಾಡುವಂಥದ್ದು. Why did Jesus keep some money in a bag with Judas Iscariot? ಇಸ್ಕರಿಯೋತ ಯೋಧನ ಬಳಿ ಯೇಸು ಸ್ವಾಮಿ ಯಾಕೆ ಒಂದು ಚೀಲದಲ್ಲಿ ಹಣವನ್ನ ಇಟ್ಟಿದ್ರು? Why didn't he spend it the same day? ಪ್ರತಿ ಹಣವನ್ನು ಬಂದ ಹಣವನ್ನೆಲ್ಲ ಅವತ್ತೇ ಯಾಕೆ ಅವರು ವ್ಯಯ ಮಾಡಲಿಲ್ಲ? Oh, tomorrow my father will give me. ತಂದೆ ನಾಳೆ ಕೊಡ್ತಾರೆ ಅಂತ ಯಾಕೆ ಯೋಚನೆ ಮಾಡಲಿಲ್ಲ? If you get something extra, keep it so that I can use it tomorrow or next week or next month. ಹೌದು, ನನಗೆ ಸ್ವಲ್ಪ ಹಣ ಹೆಚ್ಚಾಗಿ ಸಿಕ್ಕಿದ್ರೆ ಅದನ್ನ ನಾಳೆ ಅಥವಾ ಮುಂದಿನ ವಾರ, ಮುಂದಿನ ತಿಂಗಳು ಉಪಯೋಗಿಸಲಿಕ್ಕೆ ಇಡಬಹುದು. Judas Iscariot's bag was like a savings bank account. ಇಸ್ಕರಿಯೋತ ಯೋಧನಲ್ಲಿ ಇದ್ದಂತ ಒಂದು ಚೀಲ ಒಂದು ಉಳಿತಾಯ ಖಾತೆ ಅಂತ ಹೇಳ್ಬೋದು ಬ್ಯಾಂಕ್. No, forget about Judas Iscariot who was a crook, but Jesus told them to keep some money for the future use. ಇಸ್ಕರಿಯೋತ ಯೋಧನ ಮರೆತು ಬಿಡಬಹುದು, ಯೇಸು ಸ್ವಾಮಿ ಸ್ವಲ್ಪ ಹಣವನ್ನು ಶೇಖರಿಸಿ ಇಡಿ ಅಂತ ಹೇಳಿದ್ರು. So he didn't believe in spending it all the same day.
ಎಲ್ಲವನ್ನು ಅದೇ ದಿವಸ ಉಪಯೋಗಿಸ್ಕೊಳ್ಳೋದಲ್ಲ. It is not Christ-like to spend as soon as you get. ನಮಗೆ ಸಿಕ್ಕಿದ ತಕ್ಷಣ ಎಲ್ಲವನ್ನು ಖಾಲಿ So it ಮಾಡೋದು. says you go to the ant, even the ant has got some wisdom. ಇಲ್ಲಿ ಇರುವೆಯ ಬಳಿ ಹೋಗಿ ಇರುವೆಗೂ ಕೂಡ ಜ್ಞಾನ ಇದೆ ಅಂತ ಹೇಳಿ. So even in can you see the size of an ant? ಒಂದು ಇರುವೆಯ ಗಾತ್ರ ನೋಡಿದ್ರೆ Think of the size of the brain of that ant. ಆ ಒಂದು ಇರುವೆಯ ಆ ಒಂದು ಮೆದುಳು ಎಷ್ಟಿರಬಹುದು ಯೋಚನೆ ಮಾಡಿ. And inside that brain it has got more wisdom than many human beings with big brains. ಆ ಒಂದು ಇರುವೆಯ ಆ ಒಂದು ಚಿಕ್ಕ ಮೆದುಳಿನಲ್ಲಿ ಇರುವಂತ ಆ ಜ್ಞಾನ ಮನುಷ್ಯನ ಬುದ್ಧಿಶಕ್ತಿಗಿಂತ ಹೆಚ್ಚಾಗಿರುತ್ತೆ. You ask yourself, how much money do you save for the future? ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ, ನಿಮ್ಮ ಭವಿಷ್ಯಕ್ಕಾಗಿ ಎಷ್ಟು ಹಣ ನೀವು ಉಳಿಸ್ತೀರಾ? Yeah, people say, Jesus said, don't lay up for yourself treasure on earth. ಇಲ್ಲಿ ಯೇಸು ಸ್ವಾಮಿ ಹೇಳಿದ್ರು, ನಿಮ್ಮ ಗಂಟನ್ನ ಇಲ್ಲಿ ಕೂಡಿ ಇಡಬೇಡಿ ಅಂತ. That is correct. ಹೌದು, ಅದು ಸತ್ಯ. Don't lay it up for yourself. ಅದು ನಿಮಗಾಗಿ ಶೇಖರಿಸಿಡಬೇಡಿ, but lay it up for your children. ನಿಮ್ಮ ಮಕ್ಕಳಿಗಾಗಿ ಉಳಿಸಿ ಹಿಡಿ. See 2 Corinthians 12 verse 14. 2 ಕೊರಿಂಥ 12ರಲ್ಲಿ ನಾವು ಹೀಗೆ ನೋಡ್ತೇವೆ. You must never live your life with one verse of scripture. ಯಾವತ್ತು ಒಂದೇ ವಚನವನ್ನು ಇಟ್ಕೊಂಡು ನಿಮ್ಮ ಜೀವಿತವನ್ನು ಜೀವಿಸಬಾರದು. The devil quoted one verse of scripture to Jesus saying, his angels will protect you, jump off the roof. ಯೇಸು ಸ್ವಾಮಿಗೆ ಒಂದೇ ವಚನವನ್ನ ಸೈತಾನನು ಕೂಡ ತೋರಿಸಿದನು, ನೀನು ದೇವಾಲಯದಿಂದ ಬಿದ್ದು ಬಿಡು, ದೇವದೂತರು ಕಾಪಾಡ್ತಾರೆ. And he quoted a verse from the Psalms. ಅದು ಒಂದು Psalm 91. ಕೀರ್ತನೆ 91ರಿಂದ ಅದನ್ನ ತೋರಿಸಿದನು. But Jesus said, no, that is not the only verse. Look at the other verse which says, don't tempt God. ಯೇಸು ಸ್ವಾಮಿ ಹೇಳಿದನು, ಇದು ಒಂದು ವಚನವನ್ನ ನೋಡಬೇಡ, ಯೇಸು ದೇವರನ್ನ ಶೋಧಿಸಬಾರದು ಅನ್ನೋ ವಾಕ್ಯ ಕೂಡ ಇದೆ ಅಂತ ತೋರಿಸಿ. Don't go by one verse. ಒಂದು ವಚನದಿಂದ ನೀವು ಹೋಗಬೇಡಿ. Don't lay up treasure for yourself on earth. ನಿಮಗಾಗಿ ಗಂಟನ್ನ ಮಾಡಿ ಇಡಬೇಡಿ ಅಂತ ಒಂದು ವಚನ ಮಾತ್ರ ನೋಡಬೇಡಿ, ಅದು ಸತ್ಯ. For yourself. ನಿಮಗೆ ಮಾತ್ರ ಅದು. But here it says in 2 Corinthians 12:14. 2 ಕೊರಿಂಥ 12:14ರಲ್ಲಿ ಹೀಗೆ last part. ಕಡೆಯ ಭಾಗ, parents must save up for their children. ಮಕ್ಕಳು ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಶೇಖರಿಸಿಡಬೇಕು ಅಂತ ಹೇಳುತ್ತೆ. See, just like we care more for our children than for ourselves. ನಾವು ಮಕ್ಕಳನ್ನ ಹೆಚ್ಚಾಗಿ ಪೋಷಿಸ್ತೇವೆ ನಮ್ಮಗಿಂತ. So the ant knows how to save up for the future. ಇರುವೆ ತನ್ನ ಭವಿಷ್ಯಕ್ಕೆ ಹಣವನ್ನ ಹೇಗೆ ಶೇಖರಿಸಬೇಕು ಅಂತ ಗೊತ್ತಿದೆ.